ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ಅನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ ಶ್ರೀರಾಮನವಮಿ ಹಬ್ಬ ಅಲ್ವಾ, ಅದೇ ಬ್ಲಾಗ್ ಇದು. ಫ್ರೆಂಡ್ಸ್, ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ಈಗ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ನಮ್ಮ ಅತ್ತೆಗೆ ಸೀರೆ ಇಕ್ಕೊತೀನಿ, ಅವ್ರಿಗೆ ಪೂಜೆ ಮಾಡಿಬಿಟ್ಟು ಬೇರೆ ಕಳಶ ಇಕ್ಬಿಟ್ಟು ಅವ್ರ ಪೂಜೆ ಮಾಡ್ಕೊತೀನಿ. ಅವರು ಅದು ತೋರಿಸ್ತೀನಿ. ಮತ್ತು ಮನೆಯಲ್ಲೆಲ್ಲ ಪೂಜೆ ಆಗಿದೆ. ಇನ್ನೂ ಅಡುಗೆ ಅರ್ಧದಲ್ಲೇ ಇದೆ, ಇನ್ನೂ ಅಡುಗೆನೂ ಆಗಿಲ್ಲ ಇವತ್ತು. ಸೊ ಹಬ್ಬ ಅಂದರೆ ಸ್ವಲ್ಪ ಕೆಲಸಗಳಿರುತ್ತೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ, ನಾನು ಪೂಜೆ ಯಾವ ರೀತಿ ಮಾಡಿದ್ದೀನಿ ಏನು ಎಲ್ಲ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಪೂಜೆ ಎಲ್ಲ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ ಇವತ್ತು ಹಬ್ಬಕ್ಕೆ. ಮತ್ತು ಪಾನಕ ಮತ್ತು ಕೋಸಂಬರಿ ಅವನು ಪ್ರಸಾದಕ್ಕೆ ಇಟ್ಟಿದ್ದೀನಿ ನಾನು. ಇವತ್ತು ಪೂಜೆ ಈ ರೀತಿ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಯಾವಾಗೂ ಅಷ್ಟೇ ಸಿಂಪಲ್ಲಾಗೆ ಮಾಡ್ತೀನಿ. ಸಿಂಪಲ್ ಆಗಿದ್ರೇ ಅಲ್ವಾ ಚೆನ್ನಾಗಿರೋದು. ಸೊ ಮತ್ತು ಇಲ್ಲಿ ನಮ್ಮ ಅತ್ತೆಗೆ ಸೀರೆ ಇಟ್ಟಿದ್ದೀನಿ. ಅಂದರೆ ನಮ್ಮ ಹಸ್ಬೆಂಡ್ ಅವರು ಅವರು ಸತ್ತೋಗಿ 41 ಇಯರ್ಸ್ ಆಯಿತು ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಹುಟ್ಟಿ ಒಂದು 3 ಡೇಸ್ಗೇನೋ ಅವರಮ್ಮ ಸತ್ತೋಗಿರೋದು. ಸೊ ನಮ್ಮ ಮ್ಯಾರೇಜ್ ಆವಾಗಿಂದನೂ ನಾನು ಅವ್ರಿಗೆ ಸೀರೆ ಇಕ್ಕೊತೀನಿ ನಾನು ಅವ್ರ ಹೆಸರಲ್ಲಿ. ಅದು ಎಣ್ಣೆ ಸೋರ್ತಾಯಿತ್ತು, ಅದು ಇನ್ನೂ ಒಂದೊಂದು ಇಡಬೇಕಿತ್ತು, ಅದು ದೀಪ ಕೆಳಗಡೆ. ಅವೆಲ್ಲೋ ಇಟ್ಬಿಟ್ಟಿದ್ದೀನಿ ಇದು ದೀಪದು ಇನ್ನೂ ಇತ್ತು, ಅವು ಸಿಕ್ಕಿಲ್ಲ. ಸೊ ಹಾಗಾಗಿ ಹೀಗೆ ಇಟ್ಟಿದ್ದೀನಿ, ನಾನು ಮಾಡಿದ್ದೀನಿ. ಮತ್ತು ಇಲ್ಲಿ ಎಲ್ಲ ಪೂಜೆ ಮಾಡಿದ್ದೀನಿ. ತುಳಸಿ ಗಿಡ ಹತ್ರ ಅಲ್ಲೆಲ್ಲ ಪೂಜೆ ಮಾಡಿದ್ದೀನಿ ನೋಡಿ, ಪೂಜೆ ಮಾಡಿದ್ದೀನಿ. ಇಲ್ಲಿ ಕಲರ್ಸ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ರಂಗೋಲಿಗೆ, ಯಾಕೆ ಅಂದರೆ ಅದು ನೈಸ್ ಇದೆಯಲ್ವಾ, ಹಾಗಾಗಿ ಅದ್ರ ಮೇಲೆ ಕಲರ್ಸ್ ಏನೂ ಇರೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಸಂಪಿಗೆ ನೀರು ಬಿಡ್ತಾರೆ. ಆ ನೀರೆಲ್ಲ ಸಂಪು ತುಂಬೋದ್ರೆ ನಮ್ಗೆ ಯಾವಾಗ ಬಿಡ್ತಾರೋ ಗೊತ್ತಾಗಲ್ಲ ನೀರು. ಸೊ ಅದು ನೀರು ತುಂಬೋದ್ರೆ ಅದು ರಂಗೋಲಿ ಮೇಲೇ ಬರುತ್ತೆ. ಹಾಗಾಗಿ ನಾವು ಈ ಥರ ಚಾಕ್ ಪೀಸಲ್ಲಿ ಹಾಕ್ಕೊತೀನಿ ಅಷ್ಟೇ. ಬೆಳಗ್ಗೆ ಎಲ್ಲನೂ ನೀರು ಬಿಟ್ಟಿದ್ರು, ಚಾಕ್ ಪೀಸ್ ಆಗಿರೋದಕ್ಕೆ ಹೋಗಿಲ್ಲ, ಇಲ್ಲ ಅಂದಿದ್ರೆ ಎಲ್ಲ ಹೊಲ್ಟೋಗೋದು. ಅದಕ್ಕೆ ನಾನು ರಂಗೋಲಿ ಕಲರ್ ಏನೂ ಹಾಕಿಲ್ಲ, ಈ ರೀತಿ ಪೂಜೆ ಮಾಡಿದ್ದೀನಿ. ಮತ್ತು ಕಿಚನಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿರಿ ಪಾನಕ ಮಾಡಿದ್ದೀನಿ, ಕೋಸಂಬರಿ ಆಗಿದೆ ನೋಡಿರಿ, ಸಾಂಬಾರು ಆಯ್ತು. ಇವಾಗ ವೈಟ್ ರೈಸ್ ಮಾಡಿದ್ದೀನಿ. ಇನ್ನು ಇದು ಹೋಳಿಗೆ ಮಾಡಬೇಕು, ಮತ್ತು ಸ್ವಲ್ಪ ಬೋಂಡ ಮಾಡ್ಕೋಬೇಕು ಫ್ರೆಂಡ್ಸ್, ನಮ್ಮದು ಅಷ್ಟಿದೆ ಇನ್ನು. ಮತ್ತು ಇನ್ನು ಕಿಚನ್ ಎಲ್ಲನೂ ಈ ರೀತಿ ಇದೆಯಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು. ಫಸ್ಟ್ ಪೂಜೆ ಆಯ್ತಲ್ಲ, ನೆಕ್ಸ್ಟು ಕಿಚನ್ ಮತ್ತು ಕ್ಲೀನ್ ಮಾಡ್ಕೊತೀನಿ. ತಿಂದುಬಿಟ್ಟು ಸ್ವಲ್ಪ ಮತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ಹಿಂಗೆ ಈ ರೀತಿ ಆಗಿದೆ ಫ್ರೆಂಡ್ಸ್ ನಮ್ಮದು ಹಬ್ಬ ಇವತ್ತು. ಮತ್ತು ಇನ್ನೊಂದು 5 ಜನ ಅದೇ ನಮ್ಮ ಅತ್ತೆ ಸೀರೆ ಇಟ್ಟಿದ್ದೀನಲ್ಲ, ಅವ್ರಿಗೆ ಕುಂಕುಮ ಕೊಡ್ತೀನಿ ಆಮೇಲಿಂದ. ಇನ್ನು ಎಲ್ಲರೂ ಹಬ್ಬ ಮಾಡ್ತಿರ್ತಾರಲ್ಲ, ಹಾಗಾಗಿ ನಾನಿನ್ನೂ ಅವ್ರಿಗೆ ಕೂಗಿಲ್ಲ, ಮತ್ತೆ ಹೋಗಿ ಕೂಗಿ ಬರ್ತೀನಿ ಫ್ರೆಂಡ್ಸ್, ಓಕೆನಾ? 2 o'clock ಆಯಿತು. ನಾವು ಊಟ ತಿನ್ನೋ ಅಷ್ಟರಲ್ಲಿ ಹೋಳಿಗೆ ಮತ್ತು ಬೋಂಡ ತಿಂತಾಯಿದ್ದೀನಿ. ಇನ್ನೂ ಅನ್ನ ಸಾಂಬಾರೆಲ್ಲ ತಿನ್ನಬೇಕಲ್ಲ, ಫಸ್ಟು ಹೋಳಿಗೆ ತಿಂತಾಯಿದ್ದೀನಿ ನಾನು. ಮತ್ತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 5 ಗಂಟೆ ಆಗಿದೆ, ಎಲ್ಲ ಕೆಲಸ ಮುಗಿಸಿದ್ದೀವಿ. ಮನೆಯಲ್ಲೆಲ್ಲ ಕೆಲಸ ಆಯಿತು, ಮತ್ತು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನೆಲ್ಲ ಅಡುಗೆಗಳು ಎಲ್ಲ ಇದ್ದಾವೆ, ಇನ್ನೇನು ಮಾಡೋ ಅಷ್ಟಿಲ್ಲ. ನಾವು ನೈಟ್ಗೆ ಏನು ಮಾಡೋ ಅಷ್ಟಿಲ್ಲ ನಾವು, ಅಷ್ಟೇ. ಇನ್ನು ಇಷ್ಟೊತ್ತಾಯಿತು ಫ್ರೆಂಡ್ಸ್, ಎಲ್ಲ ಮುಗಿಸೋ ಅಷ್ಟರಲ್ಲಿ ಕೆಲಸಗಳು. ಹಬ್ಬ ಏನು ಬಂದ್ರೂ ಅಷ್ಟೇ ಅಲ್ವಾ, ಹಬ್ಬ ಬಂದರೆ ಇನ್ನು ಸ್ವಲ್ಪ ಜಾಸ್ತಿ ಅಷ್ಟೇ ಅಲ್ವಾ ಕೆಲಸ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈಗ ರಿಲ್ಯಾಕ್ಸ್ ಆಗೋಣ, ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಅಮ್ಮನ ಈ ಥರ ಫೋನ್ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ. ಇನ್ನಷ್ಟೇ ಕೆಲಸ. ನೈಟ್ ಡಿನ್ನರ್ ಎಲ್ಲ ಇದೆಯಲ್ಲ, ನಾವೆಲ್ಲ ತಿಂದುಬಿಟ್ಟು ಸ್ಮಾಲ್ ಬ್ರೇಕ್. ಓಹೋ ಸರಿ ಫ್ರೆಂಡ್ಸ್.
ಎಲ್ಲ ಅಡುಗೆಗಳಿತ್ತಲ್ವ, ಇನ್ನು ಒಂದು ಬೋಂಡ ಒಂದಷ್ಟೇ ಎಣ್ಣೆಯಲ್ಲಿ ಹಾಕ್ಕೊಂಡು ತಿನ್ನೋದಿತ್ತು. ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದರು. ನಂಗೆ ಹಶ್ವಾಗ್ತಿದೆ, ಊಟ ಇಕ್ಕೊಡು ಅಂದರು. ಸರಿ ಅಂದ್ಬಿಟ್ಟು ಕೋಸಂಬರಿನ ಪಾನಕ ಕೊಟ್ಟು ನಾನು ಈ ಕಡೆ ಬೋಂಡ ಸುಡ್ತಾಯಿದ್ದೀನಿ. ನೀನು ನಾವು ತಿಂತಾಯಿರು, ನಾನು ಇದು ಬೋಂಡ ಹಾಕ್ಬಿಟ್ಟು ಊಟ ಇಕ್ಕೊಡ್ತೀನಿ ಅಂದೆ. ಅದು ಬೋಂಡ ಎಲ್ಲ ಆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಊಟ ಇಕ್ಕೊಟ್ಟೆ. ನಾವು ಹಾಗೇ ತಿಂದುಬಿಟ್ವಿ. ತಿಂದಿದ್ದಾದಮೇಲೆ ಇನ್ನೇನು ಕೆಲಸನೂ ಮಾಡಿಲ್ಲ. ಬೆಳಗ್ಗೆಯಿಂದ ಕೆಲಸಗಳು ಜಾಸ್ತಿ ಇತ್ತಲ್ಲ, ಕೆಲಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು. ಸರಿ ಬಿಡು, ಮಾರ್ನಿಂಗ್ ಎದ್ದು ಮಾಡ್ಕೊಳ್ಳೋಣ ಕೆಲಸ ಅಂದ್ಬಿಟ್ಟು ಅವೆಲ್ಲ ಬಿಟ್ಬಿಟ್ಟೆ. ಮತ್ತು ಸ್ವಲ್ಪ ಹೊತ್ತು ಹಾಗೇ ನಾವೆಲ್ಲನೂ ರೆಸ್ಟ್ ತಗೊಂಡು ಎಲ್ಲ ಮಾತಾಡ್ಕೊಂಡು ಇನ್ನೆಲ್ಲ ಕೆಲಸ ಆಗಿತ್ತಲ್ವ, ಇನ್ನು ಹೋಗಿ ಮಲಗೋದು ಅಷ್ಟೇ ಇದ್ದಿದ್ದು. ಮತ್ತೆ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಮತ್ತು ನಾನು ಮರ್ತೋಗ್ಬಿಟ್ಟೆ. ನಾನು ವ್ಲಾಗು ಸ್ಟಾರ್ಟ್ ಮಾಡಿಲ್ಲ. ಮಲ್ಕೊಂಡ್ಮೇಲೆ ನನಗೆ ಜ್ಞಾಪಕ ಬಂತು ವ್ಲಾಗ್ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು. ಸರಿ ಬಿಡು ಅಂತ ನಾನೇನು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.